Continuing the conversation with Priya Taresh, ನಾವು ಲಾಸ್ಟ್ ಸೆಷನ್ನಲ್ಲಿ ಹೌ ಸೌಂಡ್ ಹೀಲಿಂಗ್ ವರ್ಕ್ಸ್, ಯಾವ್ಯಾವ ಕಂಡೀಷನ್ಗಳಲ್ಲಿ ಹೀಲ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಸೊ ನಮ್ಮ ಸುತ್ತ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಪ್ರಿಯಾ ಇವಾಗ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಹೇಗೆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ ಸೆಷನಲ್ಲಿ ಅಂತ. ಸೊ ಎಸ್, ಓವರ್ ಟು ಯು ಪ್ರಿಯಾ. ಫಸ್ಟು ದಿಸ್ ಇಸ್ ಒನ್ ಆಫ್ ದಿ ಹೀಲಿಂಗ್ ಬೌಲ್. ಇದರ ಹೆಸರು ಇದು ಲಿಂಗಮ್ ಬೌಲ್ ಅಂತ. ಲಿಂಗಮ್ ಬೌಲ್ ಬ್ರಾಜಲ್ ಆಗಿರೋದು. ಸೊ ಮ್ಯಾನ್ ಮೇಡ್, ಓಕೆ, ಮೆಷಿನ್ ಮೇಡ್ ಎಲ್ಲ ಕಡೆ ಸಿಗತ್ತೆ. ಆದ್ರೆ ಹೀಲಿಂಗಿಗೆ ಅಂತ ಯೂಸ್ ಮಾಡುವಾಗ ಮ್ಯಾನ್ ಮೇಡ್ ಯೂಸ್ ಮಾಡಿ, ನಾಟ್ ಮಷೀನ್ ಮೇಡ್ ಅಂತ ನಾವು ಕ್ಲಾರಿಫೈ ಕೊಡ್ತಾ ಇದೀವಿ. ಅಂದ್ರೆ ಹ್ಯಾಂಡ್ ಮೇಡ್ ತರ ಇದು. ಅಂಡ್ ಇಲ್ಲಿ ಒಂದು ಸಣ್ಣ ಡೆಂಟ್ ತರ ಇದೆ. ಸೊ ಪ್ರತಿಯೊಂದು ಫೀಚರ್ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇವ್ರ ಹತ್ರ ಬೇರೆ ಬೇರೆ ಚಕ್ರಗಳಿಗೆ ಬೇರೆ ಬೇರೆ ಬೌಲ್ಸ್ ಇದೆ. ಅಂಡ್ ದಿಸ್ ಇಸ್ ಲಿಂಗಮ್ ಬೌಲ್, ಐ ಥಿಂಕ್ ಬಿಕಾಸ್ ಆಫ್ ದ ಶೇಪ್ ಆರ್ ಸಮಥಿಂಗ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ? ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಲಿಂಗಮ್ ಬೌಲ್ನ. ಅಂದ್ರೆ ಎಲ್ಲ ಥರನೂ ಪ್ರಾಸ್ಪ್ಯಾರಿಟಿಗೆ ಅಂತ ಯೂಶಲಿ ಯೂಸ್ ಮಾಡ್ತೀವಿ. ಎವ್ರಿ ಟೈಮ್ ನಾವು ಸೆಲ್ಫ್ ಹೀಲಿಂಗಿಗೆ ಅಂತ ನಾವು ಯೂಸ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಹೀಲಿಂಗಿಗೆ ನಾರ್ಮಲ್ ಆಗಿ ಬೇರೆಯವ್ರಿಗೆಲ್ಲ ಹೀಲಿಂಗ್ ಮಾಡುವಾಗ ಓಕೆ, ಇದು ಥರ್ಡ್ ಐ ಚಕ್ರ ಅಂತ ಹೇಳ್ತೀವಿ. ಓಕೆ, ಮಾಡ ಸೊ ಈ ವೈಬ್ರೇಷನ್ಸ್ ನಿಮಗೆ ಆಜ್ಞಾ ಚಕ್ರ ಅಥವಾ ಥರ್ಡ್ ಐ ಚಕ್ರಾಗಿ ಹೇಳಿದ್ದು. ಸೊ ಆ್ಯಸ್ ಪ್ರಿಯಾ ಅವ್ರು ಮೆನ್ಷನ್ ಮಾಡಿದ ಹಾಗೆ ಯಾವ ಚಕ್ರ ಹೀಲ್ ಆಗಲಿಲ್ಲ ಅಂದರೂ ಥರ್ಡ್ ಐ ಚಕ್ರ ಹೀಲ್ ಆದರೆ ದ ರೆಸ್ಟ್ ಆಫ್ 6 ಚಕ್ರಾಸ್ ಹೀಲ್ ಆಗೋದು ಈಸಿ ಆಗುತ್ತೆ ಬಿಕಾಸ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಥಾಟ್. ಸೊ ದಿಸ್ ಬೌಲ್ ಇಸ್ ಫಾರ್ ಥ್ರೋಟ್ ಚಕ್ರ, ವಿಶುದ್ಧಿ ಚಕ್ರ ನಿಮಗೆ. ಓಕೆ, ಸೊ ಇದನ್ನ ನಾವು ಫುಲ್ ವೈಬ್ರೇಷನ್ ಸ್ಟಾಪ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಈಗ ಪೇಷನ್ಸು ವಿತ್ ಕ್ಲೋಸ್ಡ್ ಐ ಕಾಮ್ ಸ್ಟೇಟ್ನಲ್ಲಿದ್ದು ಯೂಶಲಿ ಸ್ಟಾರ್ಟ್ ಮಾಡುವಾಗ ನಾವು ಸೆಷನ್ನ ಸ್ಟಾರ್ಟ್ ಮಾಡೋದೇ ಅವ್ರು ಯೋಗ ನಿದ್ರೆ ಹೋಗಿರ್ತಾರೆ. ಓಕೆ, ಫಸ್ಟ್ ಯೋಗ ಮೈಂಡ್ ಕಾಮ್ ಆಗಾದ್ಮೇಲೆ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡಕ್ ಸರ್. ಇಲ್ಲಾಂದ್ರೆ ನಿಮ್ಗೆ ಎಲ್ಲೆಲ್ಲೋ ಥಾಟ್ ಇರುತ್ತೆ ಏನೇನೋ, ಅದನ್ನೆಲ್ಲ ನಾನು ತುಂಬಾ ಕಾನ್ಶಿಯಸ್ ಆಗಿದ್ದೀನಿ. ಸೊ ನನಗೆ ವರ್ಕ್ ಆಗ್ತಾ ಇಲ್ಲ. ಯೂಶಲಿ ಏನಾಗುತ್ತೆ, ಫಸ್ಟು ನಾವು ಸ್ಟಾರ್ಟ್ ಮಾಡುವಾಗ ಒಂದು ಇಂಟೆನ್ಷನ್ ಕೇಳ್ತೀವಿ. ಓಕೆ, ನಿಮಗೇನು ಬೇಕು ಈ ಸೆಷನಿಂದ, ಅಥವಾ ನಾನು ಯೂಶಲಿ ನಾವು ಯಾರನ್ನೇ ಮೀಟ್ ಮಾಡುವಾಗ ನಾನು ಏನಕ್ಕೆ ಹೋಗಬೇಕು, ಏನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ನಮಗೆ ಗೊತ್ತಿರಬೇಕು ಅಲ್ವಾ. ನಮ್ಗೆ ಯಾವಾಗ ಥಾಟ್ ಗೊತ್ತಿರುತ್ತೆ ನಂಗೆ ಏನು ಬೇಕು ಅನ್ನೋದು, ಅವಾಗ ಈಸಿ ಆಗುತ್ತೆ. ಅದರದ್ದು ಅದು ನೀವು ಹೇಳಿದ್ರಿ ಫಿಸಿಕಲ್, ಅದು ಫೈನಾನ್ಷಿಯಲಿ ಹೆಂಗೆ ಅಂತ. ನನಗೆ ಏನು ಬೇಕು ಅಂತ ಒಂದು ಕ್ಲಾರಿಟಿ ನಾವು ಕೊಟ್ಟಾಗ ಸೌಂಡು ವೈಬ್ರೇಷನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಈಸಿ ಮಾಡುತ್ತೆ ಯೂನಿವರ್ಸ್ ಹತ್ರ ಅಂತ. ಅದಕ್ಕೋಸ್ಕರ ಸೌಂಡ್ ಹೀಲಿಂಗು ಹೆಲ್ಪ್ ಆಗುತ್ತೆ ನಮಗೆ ಅಂತ, ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ ಅಂತ. ಓಕೆ, ಮೈಂಡ್ ಥಾಟ್ ಎಲ್ಲೆಲ್ಲೋ ಹೋಗ್ತಿರ್ತಲ್ಲ, ಎಲ್ಲೆಲ್ಲೋ ಹೋಗ್ತಿರತ್ತೆ, ಒಂದು ಕಡೆ ಫೋಕಸ್ ಮಾಡಿರ್ತೀವಿ. ಆಗ ನಮ್ಮ ಥಾಟು ಒಂದೇ ಕಡೆ ಇರುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ, ಕ್ಲಾರಿಟಿ ಇರುತ್ತೆ. ಯಾವಾಗ ಕ್ಲಾರಿಟಿ ಇರುತ್ತೆ ಆಟೋಮೆಟಿಕ್ ಆಗಿ ಎಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಈ ಥರ ನಮಗೆ ಬೇರೆ ಬೇರೆ ಚಕ್ರಗಳಿಗೆ ಬೇರೆ ಬೇರೆ ಬೌಲ್ಸ್ ಇವೆ. ಆ್ಯಂಡ್ ನೀವು ಬೌಲ್ಸ್ನ ನೋಡಿದ್ರೆ ಇದು ಒಂದೊಂದು ಸೈಜ್ನಲ್ಲಿದೆ, ಒಂದೊಂದು ವೆಯ್ಟಲ್ಲಿದೆ. ಆ್ಯಕ್ಚುಲಿ ಹೆವಿ ಇದೆ ಇದು ತುಂಬ. ಆಮೇಲೆ ನೀವು ಕೈಯಲ್ಲಿ ಇಟ್ಕೊಂಡು ಇದರ ವೈಬ್ರೇಷನ್ಸ್ನ ಫೀಲ್ ಮಾಡಿದ್ರೆ ಬೇರೆ ಬೇರೆ ವೈಬ್ರೇಷನ್ಸ್ ನೀವು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇಫ್ ಯು ವಾಂಟ್ ಟು ಗಿವ್ ಅ ಟ್ರೈ ಒಂದ್ಸತಿ, ಇಫ್ ನಾಟ್ ಪ್ರಿಯಾ ನೀವು ಎಲ್ಲಿದ್ದೀರಾ ಹತ್ತಿರ ಇರುವಂಥ ಜಾಗದಲ್ಲಿ ಎಲ್ಲಿ ಸೌಂಡ್ ಹೀಲಿಂಗ್ ಆಗ್ತದೆ ಒಂದ್ಸರಿ ಗಿವ್ ಅ ಟ್ರೈ, ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಇದು ಓಷನ್ ಡ್ರಮ್. ಸೊ ದಿಸ್ ಇನ್ಸ್ಟ್ರೂಮೆಂಟ್ ಇಸ್ ಕಾಲ್ಡ್ ಓಷನ್ ಡ್ರಮ್. ಇದು ಒಂದು ಲೆದರ್ ಡ್ರಮ್, ಒಳಗಡೆ ಸ್ಮಾಲ್ ಪೆಬಲ್ಸ್ ಥರ ಇದೆ. ಆ್ಯಂಡ್ ಈ ಸೌಂಡ್ನ ನೀವು ಕ್ಯಾನ್ ಯು ಹಿಯರ್ ಮೀ? ಈ ಸೌಂಡ್ನ ನೀವು ಫೀಲ್ ಮಾಡಿದ್ರೆ ಓಷನ್ ವೇವ್ಸ್ ಫೀಲ್ ಆದಂಗೆ ಆಗುತ್ತೆ. ಓಕೆ,
ಸೊ ಇದನ್ನ ಯಾವ ಹೀಲಿಂಗ್ ಯೂಸ್ ಮಾಡ್ತೀರಾ? ಗ್ರೂಪ್ ಸೌಂಡ್ ಹೀಲಿಂಗ್ ಅಲ್ಲಿ ಇದನ್ನ ನಾರ್ಮಲ್ ಆಗಿ ನಾವು ಚಕ್ರ ಹೀಲಿಂಗು ಪರ್ಸನಲ್ ಸೆಷನ್ಸ್ ತಗೊಳ್ಳುವಾಗ ಅದನ್ನ ಮಾಡ್ತೀವಿ. ಗ್ರೂಪ್ ಸೌಂಡ್ ಹೀಲಿಂಗ್ ಅಂತ ಬಂದಾಗ ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತೀವಿ. ಓಷನ್ ಡ್ರಮ್ ಆಗಿರ್ಬೋದು, ಸ್ವಿಂಗಿಂಗ್ ಚಾಮ್ ಆಗಿರ್ಬೋದು, ಥಂಡರ್ ಸ್ಟಾರ್ಮ್ ಆಗಿರ್ಬೋದು. ಈ ಥರ ಯೂಶಲಿ ಏನಾಗುತ್ತೆ, ನಾವು ಒಂದೊಂದು ಇದು ಈಸಿ ಹೇಳ್ಬೇಕಂದ್ರೆ ಒಂದೊಂದು ಸಾಂಗು ಒಳ್ಳೆ ಸಾಂಗ್ ಥರ ಒಂಥರ ಬೇಜಾರಾಗಿರೋದು ಕೇಳ್ತಿದ್ರೆ ನಾವು ಅಳ್ತಾನೇ ಇರ್ತೀವಿ ಅಲ್ವಾ. ಒಂದು ಹ್ಯಾಪಿ ಆಗಿರೋದಾದ್ರೆ ಅದು ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆನಾದ್ರೂ ಅದರಿಂದ ಹೊರಗಡೆ ಬಂದ್ಬಿಟ್ಟು ಖುಷಿಯಾಗಿರ್ತೀವಿ. ಓಕೆ, ಈಗ ಓಷನ್ ಡ್ರಮ್ ಅಂತ ಹೇಳ್ತೀವಿ. ಓಷನ್ ಏನ್ ಮಾಡತ್ತೆ, ನಮ್ ಕಷ್ಟ ಎಲ್ಲ ತಗೊಂಡು ಹೋಗ್ತಾ ಇದೆ ಅಂತ ಫೀಲ್ ಮಾಡಿದ್ರೆ ತಗೊಂಡು ಹೋಗತ್ತೆ, ಇಟ್ ಟೇಕ್ಸ್ ಅವೇ. ಹಾ, ಓಕೆ. ಅದಾದ್ಮೇಲೆ ಕಾಮ್ ಆಗತ್ತೆ. ನಮಗೆ ಎಷ್ಟೊಂದು ಜನ ಅಲ್ಲಿ ಕೂತ್ಕೊಂಡು ಅದ್ರ ವೇವ್ಸ್ ಕೂತ್ಕೊಂಡು ಹೀಲ್ ಆಗದೆ ಎಷ್ಟೊಂದು ಚೆನ್ನಾಗಿ ಆಗಿರುತ್ತೆ. ಆಮೇಲೆ ಒಂದೊಂದು ವಿಷಯಗಳನ್ನ ಎಮೋಷನ್ಸ್ನ ಹಿಡ್ಕೊಂಡಿರ್ತೀವಿ. ಎಷ್ಟು ಹಿಡ್ಕೊಂಡಿರ್ತೀವಿ ಅಂದ್ರೆ ನಾವು ಅದನ್ನ ಕಳ್ಸಕ್ಕೆ ರೆಡಿ ಇರಲ್ಲ. ಹಾಗಾಗಿ ನಮ್ಮ ಬಾಡಿಲಿ ತುಂಬಾ ಡಿಸೀಸ್ ಜಾಸ್ತಿ ಆಗಿರೋದು. ಯಾವಾಗ ನಾವು ನಮಗೇನು ಬೇಡ, ನಾನು ಒಂದೇ ಹೇಳೋದು, ಯಾರು ಏನು ಮಾಡ್ತೀರಾ, ಏನು ಬಿಡ್ತೀರಾ, ಏನು ಇಲ್ಲ ಅಂದ್ರೂ ಓಕೆ, ಫಸ್ಟ್ ನನಗೇನು ಬೇಕು ಏನು ಬೇಡ, ನನಗೇನು ಈ ವಿಷಯ ಬೇಡವಾ, ನಂಗೆ ಬೇಡ, ನಾನು ತೆಗ್ದಾಕ್ತೀನಿ. ಬಟ್ ಬೇಡ ಅನ್ನೋದ್ರ ಬಗ್ಗೆ ಯೋಚನೆ ಜಾಸ್ತಿ ಮಾಡಿರ್ತೀವಲ್ವಾ. ಅದಕ್ಕೇನೆ ನನಗೇನೋ ಒಂದು ವಿಷಯ ನೀವೇನೋ ಹೇಳಿದ್ರಿ, ಏನೋ ಬೈದ್ರಿ, ಓಕೆ, ನಾನೇನು ಅನ್ಕೋತೀನಿ, ನಂಗೆ ಅದು ಬೇಡ, ನಾನು ತಗೊಳಲ್ಲ. ನನ್ನ ಮೈಂಡು ಏನಿದೆ, ಓಕೆ ನಂಗೆ ಬೇಡ ಅದು, ಅಂದ್ರೆ ನಾನು ಕರೆಕ್ಟಾಗಿದ್ದೀನಿ. ಹಂಗೆ ಏನೇ ಹೇಳಿದ್ರು ನಾನು ತಗೊಳಲ್ಲ. ಅವ್ರೇನೋ ಅವ್ರು ಹಂಗೆ ಹೇಳ್ಬಿಟ್ರು, ನಂಗೆ ಹಿಂಗಾಯ್ತು, ಅದು ಓಕೆ. 1 ವೀಕ್, ಎಷ್ಟೊಂದು ತಿಂಗಳನ್ಗಟ್ಲೆ ಅದನ್ನ ಮಾತು ಆಡಲ್ಲ. ಅದೇನ್ ಮಾಡುತ್ತೆ, ಅದನ್ನ ಕ್ರಿಯೇಟ್ ಮಾಡುತ್ತೆ, ದೊಡ್ಡದು ಕ್ರಿಯೇಟ್ ಮಾಡಿ ಡಿಸ್ಟೆನ್ಸು ಕ್ರಿಯೇಟ್ ಮಾಡಿರುತ್ತೆ. ಬಿಲ್ಡ್ ಮಾಡ್ತೀವಿ ಸ್ಟೋರಿನ. ಓಕೆ, ಒಂದ್ಸರಿ ನೀವೇನೋ ಅಂದ್ರಿ, ಅದು ಮುಗ್ದೋಗಿರುತ್ತೆ ಪಾಪ. ಏನೋ ಒಂದು ವಿಷಯಕ್ಕೆ, ಈಗ ನನಗೆ ನಾರ್ಮಲ್ ಆಗಿ ನಾನು ಏನೋ ನಮ್ಮ ಪಾಪು ಮಕ್ಳ ವಿಷಯನೇ ತಗೊಳ್ಳೋ, ಒಂದು ಚಾಕ್ಲೇಟ್ನ ಯಾರೋ ಒಬ್ರು ಬರ್ಡೇ ಕೊಟ್ಟಿಲ್ಲ ಅನ್ಕೊಳ್ಳೋಣ. ಒಂದು ಹುಡುಗಿಗೆ ಪಾಪಗೆ ಚಾಕ್ಲೇಟ್ ಕೊಟ್ಟಿಲ್ಲ. ಅದೇನಾಗಿರ್ಬೋದು, ಒಂದು ಶಾರ್ಟೇಜ್ ಆಗಿದ್ರೂ ಇರ್ಬೋದು, ಅಥವಾ ಇಂಟೆನ್ಷನ್ ಇಲ್ದೇನೇನು ಇರ್ಬೋದು. ಆದ್ರೆ ಅವಳು ಏನ್ ಅನ್ಕೊಂಡಿರ್ತಾಳೆ, ಅವಳು ನಂಗೆ ಇಷ್ಟ, ಅವಳಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನಾನು ಅವತ್ತು ಅವಳಿಗೆ ಹಂಗ ಅಂದಿದ್ದೆ, ಅದಕ್ಕೆ ಅವಳು ನಂಗೆ ಕೊಟ್ಟಿಲ್ಲ, ಹಂಗ ಅನ್ಕೊಂಡು ಅದನ್ನ ದೊಡ್ಡವರಾಗಿ ನಾವು ಬೇರೆ ಬೇರೆ ತರ ತಗೋತೀವಿ. ಓಕೆ, ಅದನ್ನ ಎಲ್ಲಾನು ಹಿಡ್ದು ನಾವು ಅವ್ರನ್ನ ಮಾತು ಆಡಿರಲ್ಲ. ಪಾಪ ಅವ್ರಿಗೆ ಆ ಇಂಟೆನ್ಷನ್ ಇಲ್ದೇನೇನೋ ಇರ್ಬೋದು. ಇನ್ನ ಚೆನ್ನಾಗಿರ್ತಿತ್ತೇನೋ ರಿಲೇಶನ್ಶಿಪ್, ತುಂಬಾ ಸ್ಟೋರಿ ಬಿಲ್ಡ್ ಮಾಡಿಲ್ಲ ಅಂದ್ರೆ ಅಲ್ಲ. ಸ್ಟೋರಿ ಬಿಲ್ಡ್ ಮಾಡೋದನ್ನ ಕಮ್ಮಿ ಮಾಡಿಕೊಂಡು ನನಗೇನು ಬೇಕು ಏನು ಬೇಡ, ನನಗೆ ಏನು ಬೇಕು ಅಂತ ನನಗೆ ಅನಿಸುತ್ತೆ ಅದನ್ನು ನಾನು ತೊಗೋತೀನಿ ಹೋಲ್ ಹಾರ್ಟೆಡ್ಲಿ. ನಂಗೆ ಯೂನಿವರ್ಸ್ ಜಾಸ್ತಿ ಕೊಡುತ್ತೆ ಅದನ್ನು. ಯಾವಾಗ ನಂಗೆ ಬೇಡ ಅನ್ನೋದನ್ನ ನಾವು ತುಂಬ ಫೋಕಸ್ ಮಾಡ್ತೀವಿ, ಅವಾಗ ಅದೇ ಸಿಗ್ತಾ ಹೋಗುತ್ತೆ. ಓಕೆ, ನಾವು ಯೂಶ್ವಲಿ ಅದನ್ನ ಹೇಳ್ತೀವಿ, ಯಾವುದಾದ್ರೂ ಒಂದು ಕಾರ್ ಅನ್ಕೊಳ್ಳೋಣ. ಓಕೆ, ನಾವು ಯಾವತ್ತೂ ಅದನ್ನು ಗಮನಿಸಿರಲ್ಲ. ಯೂಶ್ವಲಿ XUV 700 ಆಗಿರ್ಬೋದು, ನಂಗೆ ಇಷ್ಟಪಡ್ತಾ ಇದ್ದೀನಿ ಆ ಕಾರ್ನ ಅಂದ್ರೆ ಎಲ್ಲೋದ್ರೂ ಸಿಕ್ತು ಅಷ್ಟು ದಿನ ನಾವು ಒಬ್ಸರ್ವೇ ಮಾಡಿರಲ್ಲ. ಇಷ್ಟು ದಿನ ಇಷ್ಟೊಂದು ಕಾರ್ ಇದೆ, ಇದೇ ಸೇಮು ಅಂತ ಅನ್ಕೊಂಡಿರ್ತೀವಿ. ಅದೇ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಡೆ ಅದು ಕಾಣುತ್ತೆ. ಒಂದ್ಸರಿ ಗಲೀಜು ಅನ್ನೋದಾಗಿರ್ಬೋದು, ಅಥವಾ ಅವ್ರು ಕೆಟ್ಟೋರು ಅನ್ನೋದಾಗಿರ್ಬೋದು, ನ್ಯೂಸ್ ನೋಡ್ಕೊಂಡು ನಾವು ಅವ್ರು ಕೆಟ್ಟೋರು ಇವ್ರು ಕೆಟ್ಟೋರು ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ತಿದ್ರೆ ಹೋಲ್ ಪ್ರಪಂಚಕ್ಕೆಲ್ಲ ಬೈತಾನೆ ಇರ್ತಾರೆ ಎಷ್ಟೊಂದು ಜನ ಕುತ್ಕೊಂಡು. ಅದೇ ಕೆಲಸ. ಹೀಗೆ ನಾವು ಯಾವ್ದನ್ನ ಫೋಕಸ್ ಮಾಡ್ತೀವಿ ಅದು ಎಕ್ಸ್ಪ್ಯಾಂಡ್ ಆಗತ್ತೆ. ಅದು ಸೊ ಫೋಕಸ್ ಆನ್ ದ ರೈಟ್ ಥಿಂಗ್ಸ್ at the right time. Focus on positive things so that your world is positive. So next instrument. xylophone ತರ ಇದೆ. Okay. ಚೇಂಜ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಅಗೇನ್ ಫಾರ್ ಗ್ರೂಪ್ ಸೆಷನ್. ಹಾ, ಗ್ರೂಪ್ ಸೆಷನ್. ದಿಸ್ ಇಸ್ ಓಕೆ, ಸ್ವಿಂಗಿಂಗ್ ಚಾಮ್. ಇದು ಮೂವ್ ಮಾಡಿದಾಗ ಬೇರೆ ಬೇರೆ ತರ. ಓಕೆ, ಆಮೇಲೆ ರೊಟೇಷನ್ ಮಾಡಿದಾಗ್ಲೂ ಬೇರೆ ಥರ ರೊಟೇಟ್ ಅರೌಂಡ್. ಓಕೆ, ಎಲ್ಲದರಲ್ಲೂ ಅದರದ್ದೇ ಆಗಿರೋ ಒಬ್ಬೊಬ್ರಿಗೂ ಒಂದೊಂದು ಥರ ಮ್ಯೂಸಿಕ್ ಇಷ್ಟ ಆಗುತ್ತೆ, ಒಬ್ಬೊಬ್ರು ಒಂದೊಂದಕ್ಕೆ ರೆಸೊನೇಟ್ ಮಾಡ್ತಾರೆ. ಯಾವುದು ಹೀಲ್ ಆಗುತ್ತೆ ಇನ್ನೂ ಒಳ್ಳೆಯದು. ಗ್ರೂಪ್ ಸೆಷನಲ್ಲಿ ನಮಗೆ ಹೀಲಿಂಗ್ ಅದರಲ್ಲೂ ರಿಸಲ್ಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲರಿಗೂ
ಎಲ್ಲರೂ ಹ್ಯಾಪಿಯಾಗಿರ್ಬೇಕು, ಹೆಲ್ದಿ ಆಗಬೇಕು, ಏನೋ ಒಂದು ಆಗಬೇಕು ನನ್ನ ಜೀವನದಲ್ಲಿ ಅಂತ ಬಂದಿರ್ತಾರೆ. ಆಮೇಲೆ ಅದನ್ನು ಮಾಡುವಾಗ ಒಂದು ಪಾಸಿಟಿವ್ ಥಾಟಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ. ಓಕೆ, ಅದೊಂಥರ ಆ ವೈಬ್ರೇಷನ್ನೇ ಬೇರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲರೂ ಪಾಸಿಟಿವ್ ಆಗೇ ಇರ್ತಾರೆ. ಯಾವಾಗ ಒಂದು ಕಡೆ ಅದೇ ಅಂತಾರೆ ಸತ್ಸಂಗ ಎಲ್ಲ ಆಗೋದೆಲ್ಲ ಹಾಗೆ ಅಂದರೆ, ಯಾವಾಗ ಗ್ರೂಪ್ ಅವಾಗ ಯಜ್ಞ ಎಲ್ಲ ಹೋಮ ಎಲ್ಲ ಮಾಡುವಾಗ ಜಾಸ್ತಿ ಜನ ಇದ್ದರು. ಯಾಕೆ ಅಷ್ಟೊಂದು ಜನ ಸ್ವಾಮೀಜಿಗಳಾಗಲಿ ಎಲ್ಲರೂ ಸೇರ್ಕೊಂಡು ಜಾಸ್ತಿ ಮಾಡೋದಂದರೆ, ಅವಾಗ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ನಮ್ಮ ಸೊಸೈಟಿ ಚೆನ್ನಾಗಿರುತ್ತೆ, ಅಷ್ಟು ವೈಬ್ರೇಷನ್ ಇರುತ್ತೆ ಅದ್ರ ಪೂಜೆಲಿ ಅಂತ ನಾವಾಗಿರ್ಬೋದು. ಹಾಗೇನೆ ಗ್ರೂಪ್ ಸೆಷನಲ್ಲಿ ಹೀಲಿಂಗ್ ನಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಓಕೆ, ಅವ್ರು ನನ್ಗೆ ಹೇಳಿಲ್ಲ ಅಂದ್ರೂ ಅವ್ರ ಇಂಟೆನ್ಷನ್ ಆಗಿರ್ಬೋದು, ಅವ್ರಿಗೆ ಇಂಟೆನ್ಷನ್ ಇಲ್ಲ ಅಂದ್ರೂ ಓಕೆ. ಒಂದು ಗ್ರೂಪ್ ಸೆಷನಲ್ಲಿ ಹಾಗೆ ಆಯಿತು. ಅವ್ರಿಗೇನೋ ಹಲ್ಲು ನೋವಿತ್ತಂತೆ, ತುಂಬ ಸಿವಿಯರ್ ಆಗಿತ್ತು. ನಾನು ಕ್ಲಾಸಿಗೆ ಬರೋಕ್ಕೆ 5:15 ಬೆಳಿಗ್ಗೆ. ಕ್ಲಾಸಿಗೆ ಬರಬಾರ್ದು ಅಂದ್ಕೊಂಡಿದ್ದೆ, ಆದರೆ ಪೇ ಮಾಡಿದ್ನಲ್ಲ ಅಂತ ಬಂದೆ ನಾನು. ಅದಕ್ಕೆ ಆ್ಯಕ್ಚುಲಿ ನಾನು ನಿಜವಾಗ್ಲೂ ನಂಗೆ ಖುಷಿ ಆಗೋದು ಏನಂದರೆ, ನೀವು ಎಷ್ಟು ಜಾಸ್ತಿ ಪೇ ಮಾಡಿರ್ತೀರೋ ಅಷ್ಟು ನಿಮಗೆ ಕಾನ್ಷಿಯಸ್ನೆಸ್ ಇರುತ್ತೆ. ಓಕೆ, ನಾನು ಹೋಗಬೇಕು, ದುಡ್ಡು ಪೇ ಮಾಡಿದ್ದೀನಿ ಅಂತ. ಅಟ್ಲೀಸ್ಟ್ ಅದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಬರೋಕ್ಕೆ, ಪುಷ್ ಮಾಡುತ್ತೆ. ಒಂದು ಪುಷ್ ಇಂಪಾರ್ಟೆಂಟ್ ಎಲ್ಲರಿಗೂ ಅಂತ. ಹಾಗೆ ಅವ್ರು ಬಂದಾದ್ಮೇಲೆ ಅವ್ರು ನನಗೇನು ಹೇಳೂ ಇರಲಿಲ್ಲ. ಆಮೇಲೆ ಕ್ಲಾಸ್ ಎಲ್ಲ ಮುಗೀತು, ಎಲ್ಲರೂ ಹೋದರು. ಆಮೇಲೆ ಬಂದವರು, ಮ್ಯಾಮ್ ನನಗೆ ಬರುವಾಗ ತುಂಬ ಹಲ್ಲು ನೋವಿತ್ತು, ಆದರೆ ನಂಗೆ ಮರ್ತೇ ಹೋಗಿದೆ ನಂಗೆ ಹಲ್ಲು ನೋವಿತ್ತು ಅಂತ. ಆಮೇಲೆ ಗೊತ್ತಾಯಿತು ನನಗೆ ಕ್ಲಾಸ್ ಮುಗ್ದಾದ್ಮೇಲೆ ನಂಗೆ ಹಲ್ಲು ನೋವು ಹೋಗಿದೆ ಅಂತ. ಹಾಗೆ ಒಂದೊಂದು ಕಾಲು ನೋವು, ಬ್ಯಾಕ್ ಪೇನ್, ಏನೇನೋ ಹೇಳ್ತೀವಲ್ಲ ಎಲ್ಲನೂ ಅಷ್ಟೇ ಒಂದೊಂದ್ಸರಿ ಅದಾಗೇನೆ ಅಲ್ಲೇ ಸರಿಯಾಗಿರುತ್ತೆ. ಅದನ್ನು ಇರ್ರೆಸ್ಪೆಕ್ಟಿವ್ ಆಫ್ ಏಜ್. ಹಾಂ, ಬಿಕಾಸ್ ಏನು ಮ್ಯಾಟ್ರ್, ಆಸ್ ಯು ಏಜ್ ನಿಮಗೆ ಆಸ್ಟಿಯೋಪೊರೋಟಿಕ್ ಚೇಂಜಸ್ ಇರುತ್ತೆ, ಆಸ್ಟಿಯೋಆರ್ಥ್ರೈಟಿಕ್ ಚೇಂಜಸ್ ಇರುತ್ತೆ. ಸೊ ಮೆಡಿಕಲಿ ಮಾತಾಡಬೇಕು ಅಂದರೆ ಈ ಚೇಂಜಸ್ ಏನಾಗುತ್ತೆ ಅದು ಇರ್ರಿವರ್ಸಿಬಲ್. ಸೊ ಅಂಥ ಕಂಡೀಷನಲ್ಲೂ ಪೇನ್ಗೆ ಹೆಲ್ಪ್ ಆಗುತ್ತೆ. ಹಾಂ, ಕಂಡೀಷನ್ಗೆ ಅದು ಹೆಲ್ಪ್ ಆಗಿರೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ಎಷ್ಟೊಂದು ಸರಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಒಬ್ರಿಗೆ ಯೂಶಲಿ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಇದರಲ್ಲಿ ಟ್ರಿಗರು ಆಗುತ್ತೆ, ಜಾಸ್ತಿ ಆಗ್ಬಿಟ್ಟು ಅದೇ ಸೆಟಲ್ ಆಗುತ್ತೆ. ಓಕೆ, ಅವಾಗ ನೀವು ಟ್ರಿಗರ್ ಆಗಿದೆ ಅಂದಾಗ ಓಕೆ ಎಲ್ಲೋ ಒಂದು ಕಡೆ ವರ್ಕ್ ಆಗ್ತದೆ. ನಾನು ಇನ್ನೂ ಒಬ್ಬೊಬ್ರಿಗೆ ಒಂದೊಂದು ಎಷ್ಟೊಂದು ಬೇಕಾಗುತ್ತೆ. ಹಾಗಾಗಿ ಯೂಶಲಿ ಹೇಳ್ತೀವಿ 1 to 5 ಸೆಷನ್ಸ್ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಏನಾಗ್ತಿದೆ ಅಂತ ನೀಟಾಗಿ ಗೊತ್ತಾಗಕ್ಕೆ ಅಂತ ಹೇಳ್ತೀವಿ. ಒಂದು ಸರಿಗೆ 2 ಸರಿಗೇನೆ ಸರಿ ಆಗುತ್ತೆ, ಓಕೆ, ನಮಗೂ ಖುಷಿನೇ, ಹ್ಯಾಪಿ. ಆದರೆ ಒಂದೊಂದು ಸರಿ ಏನಾಗುತ್ತೆ, ಟೈಮ್ ತೊಗೊಳತ್ತೆ. ಯಾಕಂದರೆ ನಾವು ಸೆಷನ್ ನಾನು ಮಾಡುವಾಗಲೂ ನಾನು ಹೇಳ್ತೀನಿ, ನಾನು ಯೂಶಲಿ ಎಲ್ಲನೂ ಫಾಲೋ ಮಾಡಿದ್ರೆ 100% ರಿಸಲ್ಟ್ ಸಿಗುತ್ತೆ. ಯಾವಾಗ ನೀವು ನಾನು ಒಂದು ಸೆಷನ್ ಆಗೋಯ್ತು, ಮನೆಗೆ ಹೋಗ್ಬಿಟ್ಟು ಮತ್ತೆ ಅದೇ ಥಾಟಲ್ಲಿದ್ದೀನಿ, ಮತ್ತು ಅಲ್ಲಿಗೆ ಬರುತ್ತೆ. ನೀನು ಒಂದು ಸೆಷನ್ ತೊಗೊಂಡ ತಕ್ಷಣ ಮತ್ತೆ ಪ್ರಾಬ್ಲಮ್ ಬರಲ್ಲ ಅಂತಲ್ಲ. ಅಂತ ನಾವು ಏನು ಮಾಡ್ತೀವಿ, ಅಟ್ರಾಕ್ಟ್ ಮಾಡ್ತಿರ್ತೀವಿ. ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರು ಅದನ್ನ ಎನರ್ಜಿ ಅನ್ನೋದು ಹೆಂಗೆ ಅಂದರೆ, ಓಕೆ, ನಮ್ಗೆ ಗೊತ್ತೇ ಇರಲ್ಲ ನಾನು ಯಾರು ನೀವು ಯಾರು ಅಂತ. ಆದರೆ ಒಬ್ರು ಬಂದು ಸುಮ್ಮನೆ ಮಾತಾಡುವಾಗ್ಲೂ ಇರಿಟೇಟ್ ಆಗ್ತಿರ್ತೀವಿ. ಅವ್ರು ನಮ್ಗೆ ಗೊತ್ತೇ ಇಲ್ಲ, ಹಿಂದೊಂದು ಏನೂ ಗೊತ್ತಿರಲ್ಲ. ಅವ್ರು ಸುಮ್ಮನೆ ಹಿಂಗೆ ಸಡನ್ನಾಗಿ ಹೊಡೆದೋದಂಗೂ ಆಗುತ್ತೆ. ಯಾಕಂದರೆ ಅದೊಂದು ಇಂಪ್ರಿಂಟ್ ಇರುತ್ತಂತೆ ನಮಗೂ ಅವ್ರಿಗೂ, ಎಲ್ಲೋ ಒಂದು ಕನೆಕ್ಷನ್ನು, ಅವರಿಂದನೇ ಹಂಗೆ ಆಗಬೇಕು ಅನ್ನೋದು. ಓಕೆ, ಒಂದೊಂದು ಸಣ್ಣದ್ರಲ್ಲಿ ಹೋಗುತ್ತೆ, ಒಂದೊಂದ್ಸಲಿ ಜಾಸ್ತಿ ಆಗುತ್ತೆ ಅಂತ. ಆಲ್ ಸೋರ್ಸ್ ಆರ್ ಕನೆಕ್ಟೆಡ್. ಓಕೆ, ಅದು ಒಂದು ಸೆಷನ್ ಮಾತಾಡೋಣ. ರೈಟ್, ಸೊ ವಿ ಹ್ಯಾವ್ ಅನದರ್ ಇನ್ಸ್ಟ್ರೂಮೆಂಟ್. ಜಾಸ್ತಿ ಇಲ್ಲಿ ಪರಮಾತ್ಮ ಮೂವಿ ನೋಡಿರ್ತೀರಿ, ಪುನೀತ್ ರಾಜ್ಕುಮಾರ್ ಅವ್ರ ಕೈಯಲ್ಲಿ ದಿಸ್ ಇನ್ಸ್ಟ್ರೂಮೆಂಟ್. ಸೊ ವಾಟ್ ಇಸ್ ದಿಸ್ ಫಾರ್? ಥಂಡರ್ ಸ್ಟಾರ್ಮ್ ಅಂತ. ಯೂಶಲಿ ಏನಾಗುತ್ತೆ, ಬಿರುಗಾಳಿ ಏನ್ ಮಾಡತ್ತೆ, ಇಬ್ಬಿಸುತ್ತೆ ಜಾಸ್ತಿ ಒಳಗಡೆ. ನೀವೇನಾದ್ರು ಥಿಂಕ್ ಮಾಡ್ತಿರೋದನ್ನ ಅದನ್ನ ಟ್ರಿಗರ್ ಮಾಡತ್ತೆ, ಜಾಸ್ತಿ ಮಾಡುತ್ತೆ. ಒಂದೊಂದ್ಸರಿ ಅದಾಗೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅದನ್ನ ನಾವು ಅಲ್ಲೇ ಸಪ್ರೆಸ್ ಮಾಡ್ತಿರ್ತೀವಿ. ಓಕೆ, ನಾನು ಅಳ್ಬಾರ್ದು, ನನ್ನ ಹತ್ರ ಏನೋ ನನ್ನ ವೀಕ್ ಅನ್ಕೋತಾರೆ ಅಂತ. ಅಳೋದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಯಾವಾಗ ಅದನ್ನ ನಾವು ಹೊರಗಡೆ ಹಾಕ್ತೀವಿ ಅವಾಗ ಈಸಿ ಆಗತ್ತೆ. ನಮ್ಮ ಬಾಡಿ ಸ್ವಲ್ಪ ನರು ರಿಲ್ಯಾಕ್ಸ್ಡ್ ಆಗುತ್ತೆ, ಸ್ವಲ್ಪ ಹೆವಿನೆಸ್ ಕಮ್ಮಿ ಆಗುತ್ತೆ, ಲೈಟ್ ಫೀಲ್ ಮಾಡುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ಒಂದೊಂದ್ಸರಿ ಯೂಸ್ ಮಾಡ್ತೀವಿ. ಅದಾದಮೇಲೆ ಸುಷುಮ್ನ ನಾಡಿ ಆಕ್ಟಿವೇಟ್ ಮಾಡೋಕ್ಕೂ ಯೂಸ್ ಮಾಡ್ತೀವಿ. ಓಕೆ ಓಕೆ, ಓ, ನಾಡಿ ಆಕ್ಟಿವೇಶನ್ ಹ್ಯಾಪನ್ಸ್ ಥ್ರೂ ಹೀಲಿಂಗ್. ಓಕೆ, ಇಟ್ಸ್ ಥಿನ್ ಚಾಪೆಲ್.
ಇದ್ರಲ್ಲೂ ಯೂಸ್ ಮಾಡ್ತೀವಿ ಡಿಫ್ರೆಂಟ್ ಆಗಿ. ತುಂಬಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ಅದು ಒಂದು ಲೆವೆಲ್ಗೆ ಇದು ಮಾತ್ರ ಕೇಳ್ತಾ ಇರತ್ತೆ. ಯೂಶಲಿ ಏನಾಗುತ್ತೆ ಹೀಲಿಂಗ್ ಆಗುವಾಗ ಬೇರೆ ಯಾರದೂ ಹೋಗ್ತಿರಲ್ಲ, ನಾನೇನು ಹೇಳ್ತಾ ಇರ್ತೀನಿ ಮತ್ತೆ ಆ ಬೌಲ್ಸು ಅದೇ ಮಾತ್ರ ಕೇಳ್ತಾ ಇರುತ್ತೆ. ಅವಾಗ ಸಣ್ಣ ಸೌಂಡು ಕೂಡ ಹೋಗ್ತಾ ಇರುತ್ತೆ ಅವ್ರ ಮೈಂಡ್ಗೆ. ಅದನ್ನು ಹೆಲ್ಪ್ ಮಾಡೋಕ್ಕೆ ಟೆಂಚಾಬಲ್ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಈ ಥರ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದಾಗ ಎಲ್ಲರ ಮೇಲೂ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಪ್ರಯೋಗ ಆಗುತ್ತಾ ಅಥವಾ ಸಿಲೆಕ್ಟಿವಾ? ಒಬ್ಬೊಬ್ಬರಿಗೆ ಒಂದೊಂದು ಯೂಸ್ ಯೂಶಲಿ ಒಬ್ಬೊಬ್ರಿಗೆ ರೆಸೋನೇಟ್ ಆಗೋದು, ಒಬ್ಬೊಬ್ರಿಗೆ ಒಂದೊಂದು. ನಾನು ಕ್ಲಾಸ್ ಆದಮೇಲೆ ಒಬ್ಬೊಬ್ರಿಗೆ ತಂದು ಮೇಡಮ್ ಅದೇನೋ ಜೋರಾಗಿ ಬಾರಿಸಿದ್ರಲ್ಲ ತುಂಬ ಅದೊಂಥರ ಹೆಂಗಿತ್ತಂದರೆ ಒಳಗಡೆ ಇದೆಲ್ಲ ಆಗೋಯ್ತು, ಡಿಸ್ಟರ್ಬಿಂಗ್ ಆಯಿತು. ಅದಾದಮೇಲೆ ಓಷನ್ ಡ್ರಮ್ ಹೇಳಿದಾರೆ, ಅದು ಚೆನ್ನಾಗಿತ್ತು. ಅದು ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ ಆಗುತ್ತೆ. ಅದಾದಮೇಲೆ ಅವರು ಅದನ್ನು ರೆಸೋನೇಟ್ ಮಾಡ್ತಾರೆ ಕೂಡ. ಅದು ಕಂಪ್ಲೀಟಾಗಿ ಹೀಲ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಒಂದೊಂದ್ಸರಿ ಒಂದೊಂಥರ. ಒಬ್ರಿಗೆ ತುಂಬ ಯೂಶಲಿ ಗ್ರೂಪ್ ಸೌಂಡ್ ಹೀಲಿಂಗಲ್ಲಿ ಗೊರಕೆ ಚೆನ್ನಾಗಿರುತ್ತೆ. ನಾರ್ಮಲ್ ಹೀಲಿಂಗಲ್ಲೂ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ, ಎದ್ದೇಳ್ತಿರಲ್ಲ, ಅವಾಗ ನಾವು ಟಿಂಚಬೆಲ್ನ ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ಇನ್ಸ್ಟ್ರಕ್ಷನ್ ಮಾಡ್ತಿದ್ರು ಎದ್ದೇಳಿ ಅಂತ ಹೇಳ್ತಿದ್ರು ಅವ್ರಿಗೆ ಗೊತ್ತಾಗ್ತಿರಲ್ಲ, ಅವಾಗ ಟಿಂಚಬೆಲ್ ಹೆಲ್ಪ್ ಆಗುತ್ತೆ. ನಿದ್ದೆ ಮಾಡದೆ ಹೋಗ್ಲಿ ಹೀಲಿಂಗ್ ಆಗುತ್ತಾ? ಆಗುತ್ತೆ ಹೀಲಿಂಗ್ ಆಗುತ್ತೆ. ಸೊ ಎಷ್ಟು ದಿನಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಒಂದು ಹೀಲಿಂಗ್ ಸೆಷನ್ ಆದಮೇಲೆ? ಯೂಶಲಿ ಸೌಂಡ್ ಹೀಲಿಂಗು ತ್ರೀ ಡೇಸು ಅದು ವೈಬ್ರೇಷನ್ ಇರುತ್ತೆ. ಅದಕ್ಕೆ ಡಿಹೈಡ್ರೇಟ್ ಆಗ್ತಿರ್ತಾರೆ. ಅದಕ್ಕೆ ಚೆನ್ನಾಗಿ ನೀರು ಕುಡಿಯುತ್ತೆ. ನಾನು ಸೆಷನ್ಗೆ ಬರುವಾಗ್ಲೂ ಅಷ್ಟೇ ಚೆನ್ನಾಗಿ ನೀರು ಕುಡ್ತೀರಿ. ಯಾಕಂದರೆ ನಾನು ಹೇಳಿದೆ ವೈಬ್ರೇಷನ್ ಹೆಂಗಾಗುತ್ತೆ, ನೀರು ಚೆನ್ನಾಗಿದ್ರೆ ಬಾಡಿಲಿ ವೈಬ್ರೇಷನ್ ಬೇಗ ಆಗುತ್ತೆ. ಆಮೇಲೆ ಡಿಹೈಡ್ರೇಟ್ ಆಗ್ತಿರುತ್ತೆ, ಬಾಯಾರಿಕೆ ಆಗ್ತಿರುತ್ತೆ ತುಂಬ ಜನಕ್ಕೆ. ಆಮೇಲೆ ಎಷ್ಟೊಂದು ಏನಾಗ್ತಿರತ್ತೆ ಅಂದರೆ ಎಷ್ಟೊಂದು ವಿಷಯಗಳನ್ನ ಹಿಡಿದಿಟ್ಟಿರ್ತಾರೆ ಒಬ್ಬರು. ಓಕೆ, ಫುಲ್ ಡ್ರೈ ಆಗಿರುತ್ತೆ, ಉಸಿರಾಡೋಕ್ಕಂದರೆ ಗಂಟ್ಲಲ್ಲಿ ನುಂಗ್ತಾ ಇರ್ತಾರೆ, ಆಗ್ತಿರಲ್ಲ. ಅವಾಗ ನಾವು ಹೇಳ್ತೀವಿ ನಾವು ಏನೇನು ಮಾಡಬೇಕು ಅಂತಲೂ ಹೇಳ್ತೀವಿ. ಎಲ್ಲ ಗೊತ್ತಾಗ್ತಾ ಇರತ್ತೆ. ಆಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಏನು ಮಾಡಬೇಕು, ನಂಗೆ ಏನು ಬೇಕು ಏನು ಬೇಡ ಅನ್ನೋದು ಒಂದು ಕ್ಲಾರಿಟಿಗಾರು ಒಂದು ಬೇರೆ ಕಡೆ ಆದರೂ ಎಲ್ಲಾದರೂ ಒಂದು ಸೆಷನ್ನು ಅಟ್ಲೀಸ್ಟ್ ಅದನ್ನ ಫೀಲ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದನ್ನೇ ಅಂದರೆ ಯೂಶಲಿ ಇದನ್ನ ಬೇರೆ ದೇಶದ್ದು ಅದ್ಯಾವುದೋ ಏನೋ ಈಗ ಹೊಸದಾಗಿ ಬಂದಿದೆ ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದಾಗುತ್ತೋ ಬಿಡುತ್ತೋ. ಆದರೆ ಗಂಟೆ ಯಾವಾಗಿಂದ ಇದೆ, ಜಾಗಟೆ ಯಾವಾಗಿಂದ ಇದೆ, ಯಾಕೆ ಅದು ನಮ್ದೇನೆ. ಗಂಟೆಗೆ ನಾವು ಯಾಕೆ ದೇವಸ್ಥಾನದಲ್ಲಿ ಹೋಗಿ ಗಂಟೆ ಹೊಡಿವಾಗ ಯೂಶಲಿ ತಪ್ಪೇನು ಮಾಡ್ತೀವಿ ಅಂದರೆ ಗಂಟೆ ಅಲ್ಲಿರುತ್ತೆ, ನಾವಿಲ್ಲಿರ್ತೀವಿ, ಹಿಂಗೆ ಹೋಗಿ ಹೊಡಿತಾ ಇರ್ತೀವಿ. ಆದರೆ ನಮ್ಗೆ ಅದು ಹೋಗಲ್ಲ. ಅದಕ್ಕೆ ಯೂಶಲಿ ಗಂಟೆ ಬಾರಿಸುವಾಗ ತಲೆ ಮೇಲೆ ನೀಟಾಗಿ ಸ್ಟ್ರೈಟಾಗಿ ಹಿಂಗಿರಬೇಕು. ಅದಾದ್ಮೇಲೆ ಹಿಂಗೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೋಲ್ ಬಾಡಿ ವೈಬ್ರೇಟ್ ಆಗಿ. ಯಾಕೆ ದೇವಸ್ಥಾನದಲ್ಲಿ ಗಂಟೆ ಇಟ್ಟಿರ್ತಾರೆ? ಗಂಟೆ ಯಾಕೆ ಇಟ್ಟಿರ್ತಾರೆ ಅಂದರೆ ನೀನು ಹೊರಗಡೆ ಅಂತೂ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ, ಒಳಗಡೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಂಡ್ ಬಾ ಅಂತ. ಸೊ ನಮಗೆ ಹೈಟ್ ಕಡಿಮೆ ಇತ್ತು ಅಂದ್ರೆ ಗಂಟೆ ಹೈಟ್ ಸ್ವಲ್ಪ ನಮ್ಗೆ ಎಗರ್ಬಿಟ್ಟೆ ಹೊಡಿಬೇಕು. ಒಬ್ಬೊಬ್ರು ಹೊಡಿತಿರ್ತಾರೆ, ಒಬ್ರು ಅವ್ರ ಹಿಂದೆ ನಿಂತ್ಕೊಂಡು ಅದ್ರ ಯು ಕ್ಯಾನ್ ಸ್ಟಿಲ್ ಫೀಲ್ ದ ವೈಬ್ರೇಷನ್ಸ್ ಅಂತ. ನೈಸ್. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡಿದೇ ಇರೋರು ಸ್ಟಾರ್ಟ್ ಹೀಲಿಂಗ್ ಯುವರ್ ಸೆಲ್ಫ್ ವಿತ್ ದ ಸೌಂಡ್. ಆಮೇಲೆ ಅದನ್ನ ಇರಿಟೇಟ್ ಮಾಡ್ಕೋಬೇಡಿ, ಯಾವುದೇ ಸೌಂಡ್ನು ಅಷ್ಟೇ. ನಾನು ಎಷ್ಟೊಂದು ಜನ ನೋಡಿದ್ದೀನಿ ಅದು ಬಾರಿಸ್ತಿರ್ತಾರೆ ಗೊತ್ತಾ, ಮಹಾಮಂಗಳಾರತಿ ಆಗುವಾಗ ಯಾಕೆ ಅದನ್ನ ಮಾಡ್ತಿರ್ತಾರೆ, ವೈಬ್ರೇಷನ್ ಬರಲಿ ಅಂತ, ಅದೆಲ್ಲ ಕ್ಲಿಯರ್ ಆಗಲಿ ಅಂತ. ಒಬ್ಬೊಬ್ರು ಅಂತಿರ್ತಾರೆ ಯಪ್ಪ ಯಾಕೆ ನಿಲ್ಲಿಸ್ತಿಲ್ಲ ಸಾಕು ಅನ್ನೋದು. ಯಾವುದೇ ಸೌಂಡ್ನಾದ್ರೂ ಅಷ್ಟೇ ಅದನ್ನೆಲ್ಲ ನಮ್ಗೆ ಹೀಲ್ ಆಗ್ತಾ ಇದೆ ಅಂತ ನಾವು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸೌಂಡೂ ಏನೂ ಮ್ಯಾಟ್ರ್ ಆಗಲ್ಲ. ಎಷ್ಟೊಂದು ಸರಿ ನಾನು ಕ್ಲಾಸಲ್ಲಿ ನಾವು ಮಾಡುವಾಗಲೂ ಅನ್ಕೋತೀವಿ ಏನು ಸೌಂಡ್ ಬರ್ತಿದೆ ಅದು ನನಗೆ ಒಳ್ಳೇದಕ್ಕೆ ಬರ್ತಾ ಇದೆ, ಅದು ಹೀಲ್ ಆಗ್ತಾಯಿದೆ ಅಂದ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅದು ಹೀಲಿಂಗ್ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಇಟ್ ಈಸ್ ಅ ಮೆಸೇಜ್ ಫ್ರಮ್ ದಿ ಯೂನಿವರ್ಸ್. ಆ ಟೈಮಿಗೆ ಬರಬೇಕು, ನಿಮ್ಮ ಹೀಲಿಂಗ್ ಟೈಮಿಗೆ ಬರಬೇಕು ಅಂತ. ಎನಿವೇಸ್, ದಿಸ್ ವಾಸ್ ಆರ್ ಸೌಂಡ್ ಹೀಲಿಂಗ್ ಸೆಷನ್ ವಿತ್ ಪ್ರಿಯಾ. ನನಗಂತೂ ಇಂಟ್ರೆಸ್ಟಿಂಗ್ ಇತ್ತು. ಇವನ್ ಸೆಷನ್ ನಾನು ಅವ್ರ ಜೊತೆ ಒಂದು ಹೀಲಿಂಗ್ ಸೆಷನ್ ಏನು ತೊಗೊಂಡಿದ್ದೀನಿ. ಐ ಫೀಲ್ ದ ವೈಬ್ರೇಷನ್ ಈವನ್ ನೌ. ಸೊ ಯಾರಾದರೂ ಟ್ರೈ ಮಾಡಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರಿಯಾ ಅವ್ರದ್ದು ಡೀಟೇಲ್ಸ್ ಇರುತ್ತೆ. ಯು ಕ್ಯಾನ್ ಕಮ್ ಬ್ಯಾಕ್ ಟು ಹರ್ ಆರ್ ಎನಿ ಸೌಂಡ್ ಹೀಲರ್. ನಿಮಗೆ ದೂರ ಆಯಿತು ಅಂದರೆ ಯಾರಾದರೂ ಸೌಂಡ್ ಹೀಲರ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾ, ದಿಸ್ ವಾಸ್ ಟುಡೇಸ್ ಇನ್ಫೋ ಎಟ್ ಹೊನ್ನಡಿ ವಿತ್ ಪ್ರಿಯಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದಾಗುತ್ತೆ ಇವತ್ತಿನ ಇನ್ಫೋ ಎಟ್ ಹೊನ್ನಡಿ. ಇವತ್ತಿನ ಸಂಚಿಕೆ ನಿಮ್ಗೇನಾದ್ರು ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.